ಕಾನೂನು ತಜ್ಞರಾಗಿರುವ MD ಹರೀಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅವರೇ, ನಾವು ಗಮನಿಸಿದ್ವಿ, ತಾವು ಕೂಡ ಹೇಳ್ತಾ ಇದ್ರಿ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಸಾಧ್ಯತೆಗಳ ಬಗ್ಗೆ. ಈಗ ತಾವು ಏನು ಹೇಳ್ತೀರಿ ಅಂತ, ಈಗ ಏನು ವಿಶ್ಲೇಷಣೆ ಮಾಡ್ತೀರಿ ಅಂತ ಹೇಳಿ. ಈ ನಂತರದ ಬೆಳವಣಿಗೆಗಳನ್ನ ನೋಡಿದ್ರೆ ರಾಜ್ಯಪಾಲರು ಭಾಷಣ ಮಾಡಲಿಲ್ಲ, ಹೊರ ನಡೆದ್ರು. ಈಗ ಅಲ್ಲೂ ಕೂಡ ಕೆಸರೆರ ಚಾಟ ನಡೀತಾ ಇದೆ ವಿಪಕ್ಷ ಮತ್ತು ಆಡಳಿತಾರೂಢ ಪಕ್ಷದಿಂದ. ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಈ ಸಂದರ್ಭವನ್ನ? ಇದು ಭಾಳ ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬೆಳಗ್ಗೆ ಎಲ್ಲ ತಾವು ಚರ್ಚೆ ಮಾಡಿರ್ತಕ್ಕಂಥದ್ದು ಸಂವಿಧಾನ ಪ್ರಕಾರ ಯಾವ ರೀತಿ ರಾಜ್ಯಪಾಲರು ನಡ್ಕೋಬೇಕು ಅಂತಕ್ಕಂಥದ್ದು. ಈಗ ಆಗಿರ್ತಕ್ಕಂಥ ವಿದ್ಯಮಾನಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾಯಿದೆ. ಇದು ಭಾಳ ಸಂದಿಗ್ಧ ಪರಿಸ್ಥಿತಿ. ಯಾಕೆಂತ ಹೇಳಿದ್ರೆ ಹೊಸ ಕಾನೂನಿನ ಸಂಘರ್ಷಣೆ ಉದ್ಭವ ಆಗ್ಬೋದು. ಯಾಕೆಂತ ಹೇಳಿದ್ರೆ ಯಾವುದೇ ಸುಪ್ರೀಂ ಕೋರ್ಟ್ ರೂಲಿಂಗಲ್ಲೂ ಕೂಡ ರಾಜ್ಯಪಾಲರು ಭಾಷಣವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲೂ ನಿದರ್ಶನ ಕೊಟ್ಟಿಲ್ಲ. ಹಿಂದೆ ಇರತಕ್ಕಂಥ ಕೇಸುಗಳಲ್ಲಿ ಬೇರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ, ಅಂದರೆ ಬಿಲ್ ಪಾಸ್ ಮಾಡಿ ಅವರಿಗೆ ಕಳಿಸಿದಾಗ ಅವರು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ಆರ್ಟಿಕಲ್ 200 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಕಾರ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಈಗ ಹೊಸ ಇದೊಂದು ಸಮಸ್ಯೆ ಅಂತ ಕಾಣ್ತಾ ಇದೆ. ಏಕೆಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥ ಭಾಷಣವನ್ನು ಅವರು ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು, ಮತ್ತು ಅವರು ಸಂಪೂರ್ಣವಾಗಿ ಅದನ್ನು ಓದದೆ ಅಧಿವೇಶನದಿಂದ ಹೊರಗಡೆ ಹೋಗಿದ್ದಾರೆ. ಇದಕ್ಕೆ ಯಾವ ರೀತಿ ಕಾನೂನಿನಲ್ಲಿ ಅವಕಾಶ ಇದೆ, ಸಂವಿಧಾನದಲ್ಲಿ ಅವಕಾಶ ಇದೆ ಅಂತಕ್ಕಂಥದ್ದು ಹೊಸ ಸಮಸ್ಯೆ. ಇದಕ್ಕೆ ಯಾವ ರೀತಿ ಸರ್ಕಾರ ಸ್ಪಂದಿಸ್ತದೆ ಮತ್ತು ಗವರ್ನರ್ ಯಾವ ರೀತಿ ಇದಕ್ಕೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ಮುಂದಿನ ದಿನದಲ್ಲಿ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಕಾನೂನಿನಲ್ಲಿ ಈಗ ಸದ್ಯದಲ್ಲಿ ನನಗೆ ತಿಳಿದ ಮಟ್ಟಿಗೆ ಯಾವುದೇ ರೀತಿಯಾದಂಥ ಒಂದು ನಿದರ್ಶನಗಳು ಎಲ್ಲೂ ಕಂಡು ಬಂದಿಲ್ಲ. ಎಸ್ ಸರ್, ಈಗ CM ಅವರು ಕೂಡ ಹೇಳ್ತಾ ಇದ್ರು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತೀವಿ, ಕಾನೂನು ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿ. ಸುಪ್ರೀಂ ಕೋರ್ಟ್ಗೆ ಹೋದ್ರೆ ರಾಜ್ಯ ಸರ್ಕಾರದ ವತಿಯಿಂದ ಹೇಗಿರಬಹುದು ಆ ಬೆಳವಣಿಗೆ, ಜೊತೆಗೆ ಅದಕ್ಕೆ ರಾಜ್ಯಪಾಲರ ಕಡೆಯಿಂದಲೂ ಕೂಡ ಯಾವ ರೀತಿಯ ಪ್ರತಿಕ್ರಿಯೆ ಇರಬಹುದು ಅಂತ ಹೇಳಿ, ಕಾನೂನಿನ ನೆಲೆಗಟ್ಟಿನಲ್ಲಿ ಸದ್ಯಕ್ಕೆ ಇರುವಂತಹ ಅವಕಾಶಗಳ ಕುರಿತು ನಾವು ಚರ್ಚೆಯನ್ನ ಮಾಡೋದಾದ್ರೆ ಅದೇ ಈಗ ಸುಪ್ರೀಂ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಈಗ ನಡೆದಿರ್ತಕ್ಕಂಥ ವಿದ್ಯಮಾನಗಳು ಏನು ಅಂತಕ್ಕಂಥದ್ದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಏನು ಇವರು ಅಧಿವೇಶನದಲ್ಲಿ ರಾಜ್ಯಪಾಲರು ಓದಬೇಕು ಅಂತಕ್ಕಂಥ ಭಾಷಣವನ್ನು ಕೊಟ್ಟಿದ್ರು, ಅದಕ್ಕೆ ಅವರು ಸಮ್ಮತಿಯನ್ನು ಕೊಡದೆ ಕೆಲವು ಪ್ಯಾರಾಗ್ರಾಫ್ಗಳನ್ನು ತೆಗೀರಿ ಅಂತಕ್ಕಂಥದ್ದನ್ನು ಗವರ್ನರ್ ಅವರು ಸರ್ಕಾರಕ್ಕೆ ತಿಳಿಸಿರ್ತಾರೆ. ಅದರಲ್ಲಿ ಕೆಲವು ಮಾಡಿಫಿಕೇಷನ್ ಮಾಡ್ತೀವಿ, ಕೆಲವು ಮಾಡಲಿಕ್ಕಾಗಲ್ಲ ಅಂತಕ್ಕಂಥದ್ದು ಸರ್ಕಾರದ ನಿಲುವು. ಸರ್ಕಾರದ ನಿಲುವು ಒಂದು ಕಡೆ ಆದರೆ ರಾಜ್ಯಪಾಲರ ನಿಲುವು ಇನ್ನೊಂದು ಕಡೆ ಆಗಿದೆ. ಇದು ಹೊಸದಾಗಿ ಈ ಕಾನೂನಿನಲ್ಲಿ ಉದ್ಭವ ಆಗಿರ್ತಕ್ಕಂಥ ಸಮಸ್ಯೆ. ಇದಕ್ಕೆ ಸುಪ್ರೀಂ ಕೋರ್ಟು ಎರಡೂ ಕಡೆಯ ವಾದಗಳನ್ನು ಆಲಿಸಿ ಹೊಸದಾಗಿ ತೀರ್ಪನ್ನು ನೀಡಬೇಕಾಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ ನಾನು ಬೆಳಗ್ಗೆ ಹೇಳಿದಾಗೆ ಡಿಸ್ಕ್ರಿಷನರಿ ಪವರ್ಸು ಅದೆಲ್ಲ ಬೇರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟದ್ದು, ಬಿಲ್ಗೆ ಸಂಬಂಧಪಟ್ಟಂಥದ್ದು. ಇದು ಭಾಷಣಕ್ಕೆ ಸಂಬಂಧಪಟ್ಟಂಥದ್ದು. ಸರ್ಕಾರದ ಏನು ಅವರ ನಿಲುವಿದೆ ಅದನ್ನು ಅವರು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕೆಲವು ವಿಚಾರದಲ್ಲಿ ಸಮ್ಮತಿ ಇಲ್ಲ ರಾಜ್ಯಪಾಲರಿಗೆ. ಈ ಬಗ್ಗೆ ಸುಪ್ರೀಂ ಕೋರ್ಟಿಗೆ ಹೋದಾಗ ಹೊಸದಾಗಿ ಈ ಬಗ್ಗೆ ತೀರ್ಪು ಬರಬೇಕಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಧನ್ಯವಾದ MD ಹರೀಶ್ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ. ಸಾಕಷ್ಟು ಅಂಶಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರು.